ಎಲ್ರಿಗೂ ನಮಸ್ಕಾರ ಮತ್ತು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇಂದು ಬಸವಣ್ಣ ಅವರ ಜಯಂತಿ, ಬಸವಣ್ಣ ಅವರು ಹುಟ್ಟಿದ ದಿನ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಅವರ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನ ಶೇರ್ ಮಾಡ್ತಾ ಇದ್ದೀನಿ. 12ನೇ ಶತಮಾನದಲ್ಲಿ ಕರ್ನಾಟಕದ ಮಣ್ಣಿನಲ್ಲಿ ನಡೆದಂತಹ ಸಾಮಾಜಿಕ ಚಳುವಳಿ ಇಂದಿಗೂ ಜಗತ್ತಿಗೆ ಮಾದರಿಯಾಗಿದೆ. ಈ ಚಳುವಳಿಯ ನಾಯಕತ್ವ ವಹಿಸಿದ್ದ ಕ್ರಾಂತಿಕಾರಿ ಬಸವಣ್ಣನವರು ಒಬ್ಬ ಜಗತ್ ಪ್ರಸಿದ್ಧ ದಾರ್ಶನಿಕ, ಸಮಾಜ ವಿಜ್ಞಾನಿ ಮತ್ತು ಶ್ರೇಷ್ಠ ಅರ್ಥಶಾಸ್ತ್ರಜ್ಞ. ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ ಜನಿಸಿದರು. ಬಾಲ್ಯದಲ್ಲೇ ಅವರು ಸಂಪ್ರದಾಯದ ಹೆಸರಿನಲ್ಲಿ ನಡೀತಾ ಇದ್ದಂತಹ ಅಸಮಾನತೆಯನ್ನ ಪ್ರಶ್ನಿಸಿದರು. ಶಿಕ್ಷಣ ಮುಗಿಸಿದ ನಂತರ ಬಸವಣ್ಣನವರ ಪ್ರಬಲ ಅರಸನಾಗಿದ್ದ ಬಿಜ್ಜಳನ ಆಸ್ಥಾನವಿದ್ದ ಮಂಗಳವಾಡಕ್ಕೆ, ನಂತರ ಕಲ್ಯಾಣಕ್ಕೆ ಬರ್ತಾರೆ. ಮೊದಲಿಗೆ ಅರಮನೆಯಲ್ಲಿ ಕರುಣಿಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ತಮ್ಮ ಬುದ್ಧಿವಂತಿಕೆ ಮತ್ತು ಕರ್ತವ್ಯ ನಿಷ್ಠೆಗಳಿಂದ ಅರಸರ ಮನ ಗೆದ್ದು ಮಹಾಮಂತ್ರಿಯಾಗಿ ಕೂಡ ನಿಯೋಜನೆಗೊಳ್ತಾರೆ. ರಾಜಾಶ್ರಯದ ಮೂಲಕ ಬಸವಣ್ಣನವರು ಕಲ್ಯಾಣದಲ್ಲಿ ಸ್ಥಾಪಿಸಿದ ಅನುಭವ ಮಂಟಪ ಜಗತ್ತಿನ ಮೊದಲ ಸಂಸತ್ತು ಎಂದು ಕರೆಯಲ್ಪಡುತ್ತದೆ. ಇಲ್ಲಿ ರಾಜನಿಂದ ಹಿಡಿದು ಸಾಮಾನ್ಯ ಕಾರ್ಮಿಕರವರೆಗೆ ಮತ್ತು ಮಹಿಳೆಯರಿಗೆ ಸಮಾನವಾಗಿ ವಿಚಾರ ಮಂಡಿಸುವ ಅವಕಾಶ ಇತ್ತು. ಸಮಾನ ಮನಸ್ಕ ಶರಣರು ಒಟ್ಟಾಗಿ ಕುಳಿತು ಧಾರ್ಮಿಕ, ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸುವ ಒಂದು ವೈಚಾರಿಕ ವೇದಿಕೆಯಾಗಿತ್ತು. ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವರಂತಹ ಅಂದಿನ ಕಾಲದ ಕೆಳವರ್ಗದ ಶ್ರಮಜೀವಿಗಳು ಮತ್ತು ಅಕ್ಕಮಹಾದೇವಿ, ನೀಲಾಂಬಿಕೆ, ಆಯ್ದಕ್ಕ ಲಕ್ಕಮ್ಮರಂತಹ ಅನೇಕ ಶರಣೆಯರು ಇಲ್ಲಿ ಸಮಾನವಾಗಿ ಚರ್ಚೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಕಾಯಕವೇ ಕೈಲಾಸ ಮತ್ತು ದಾಸೋಹ ಎಂಬ ತತ್ವಗಳು ಇಲ್ಲಿ ಚರ್ಚಿಸಲ್ಪಟ್ಟು ಸಮಾಜದಲ್ಲಿ ಜಾರಿಗೆ ಬಂದವು. ಇವು ಸಂಸತ್ತಿನ ಸಂಗ್ರಹಣೆಗಿಂತ ಹಂಚಿಕೆಗೆ ಪ್ರಾಮುಖ್ಯತೆ ನೀಡಿದವು. ಮನುಷ್ಯ ತಾನು ಗಳಿಸಿದುದರಲ್ಲಿ ಅಗತ್ಯಕ್ಕಿಂತ ಹೆಚ್ಚಾದುದನ್ನು ಸಮಾಜಕ್ಕೆ ದಾಸೋಹದ ಮೂಲಕ ಮರಳಿಸಬೇಕು ಎನ್ನುವ ನೀತಿ ಕಲಿಸುವ ಮೂಲಕ ಇಂದಿನ ಸಮಾಜವಾದಕ್ಕೆ ಅಡಿಪಾಯ ಹಾಕಿದ್ರು. ಹೀಗೆ ಸಮಾಜದಲ್ಲಿದ್ದ ಅಸಮಾನತೆಯನ್ನು ಹೋಗಲಾಡಿಸಲು ಕಾಯಕ ತತ್ವದ ಮೂಲಕ ಶ್ರಮಜೀವಿಗಳಿಗೆ ಗೌರವ ತಂದುಕೊಡಲು ತಮಗೆ ಸಿಕ್ಕಿದ ಅಧಿಕಾರವನ್ನ ಬಸವಣ್ಣನವರು ಸಮರ್ಥವಾಗಿ ಬಳಸಿಕೊಂಡ್ರು. ಅನುಭವ ಮಂಟಪದಲ್ಲಿ ಚರ್ಚಿಸಲ್ಪಡುತ್ತಿದ್ದ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲು ಬಸವಣ್ಣನವರ ನೇತೃತ್ವದಲ್ಲಿ ಶರಣರು ಬಳಸಿದ ಮಾಧ್ಯಮವೇ ವಚನಗಳು. ಇವು ಸಾಹಿತ್ಯದ ಪ್ರಜಾಪ್ರಭುತ್ವೀಕರಣಕ್ಕೆ ಕಾರಣವಾಗ್ತವೆ. ವಚನ ಚಳುವಳಿಗಿಂತ ಮೊದಲು ದೇವರು ಕೇವಲ ಶ್ರೀಮಂತರ ಮತ್ತು ಮೇಲ್ವರ್ಗದವರ ಸ್ವತ್ತಾಗಿತ್ತು. ವಚನ ಚಳುವಳಿಯು ಸಂಕೀರ್ಣವಾದ ಯಜ್ಞ ಯಾಗಾದಿಗಳನ್ನು ವಿರೋಧಿಸಿ ಭಕ್ತಿಯನ್ನ ಸರಳೀಕರಿಸಿತು. ಪಂಡಿತರ ಭಾಷೆಯಾಗಿದ್ದ ಸಂಸ್ಕೃತವನ್ನ ಬಿಟ್ಟು ಸಾಮಾನ್ಯ ಜನರ ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ರಚನೆಯಾಯಿತು. ದೇವಸ್ಥಾನಗಳಿಗೆ ಪ್ರವೇಶವಿಲ್ಲದ ಜನರಿಗಾಗಿ ಬಸವಣ್ಣನವರು ಇಷ್ಟಲಿಂಗ ಎಂಬ ಕ್ರಾಂತಿಕಾರಿ ಪರಿಕಲ್ಪನೆಯನ್ನ ನೀಡಿದರು. ಮನುಷ್ಯನ ಕಾಲುಗಳೇ ಕಂಬ, ದೇಹವೇ ದೇಗುಲ ಎಂದು ಸಾರುವ ಮೂಲಕ ಪ್ರತಿಯೊಬ್ಬರ ಆತ್ಮದಲ್ಲೂ ದೇವನಿದ್ದಾನೆ ಎಂದು ತೋರಿಸಿಕೊಟ್ಟರು. ಆದರೆ ಹೀಗೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ತತ್ವಗಳು ಅಂದಿನ ಸಂಪ್ರದಾಯಬದ್ಧ ಸಮಾಜದಲ್ಲಿ ದೊಡ್ಡ ಸಂಚಲನ ಮೂಡಿಸ್ತವೆ. ಹೀಗೆ ಮೂಡಿದಂತಹ ಸಂಚಲನವು ಮತ್ತಷ್ಟು ಉಲ್ಬಣತೆಯನ್ನ ಕೂಡ ಪಡ್ಕೊಳ್ಳುತ್ತೆ. ಹೀಗೆ ಬಸವಣ್ಣನವರು ದೇವರು ಪ್ರತಿಯೊಬ್ಬರ ಆತ್ಮದಲ್ಲಿಯೂ ಕೂಡ ಇದ್ದಾನೆ ಅಂತ ತೋರಿಸ್ಕೊಡ್ತಾರೆ. ಇದು ಅಂತಿಮವಾಗಿ ದೊಡ್ಡದೊಂದು ಕ್ರಾಂತಿಗೆ ದಾರಿ ಕೂಡ ಮಾಡಿಕೊಡುತ್ತೆ. ಆ ಕ್ರಾಂತಿಗೆ ತಕ್ಷಣದ ಕಾರಣವಾದದ್ದು ಒಂದು ವಿಶಿಷ್ಟ ಅಂತರ್ಜಾತೀಯ ವಿವಾಹ. ಇದನ್ನ ಸಹಿಸದ ಸಂಪ್ರದಾಯವಾದಿಗಳು ರಾಜ ಬಿಜ್ಜಳನಿಗೆ ದೂರನ್ನ ಕೊಡ್ತಾರೆ. ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಮಣಿದ ಬಿಜ್ಜಳ ರಾಜನು ವಧೂವರರ ಪೋಷಕರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸ್ತಾನೆ. ಈ ಘಟನೆಯು ಶರಣರನ್ನ ಕೆರಳಿಸುತ್ತೆ. ಕಲ್ಯಾಣದಲ್ಲಿ ಅಶಾಂತಿ ಹರಡುತ್ತೆ. ಅಧಿಕಾರಕ್ಕಿಂತ ತತ್ವ ಮುಖ್ಯವೆಂದು ನಂಬಿದ್ದ ಬಸವಣ್ಣನವರು ಈ ಹಿಂಸಾಚಾರ ಮತ್ತು ಅನ್ಯಾಯವನ್ನ ಪ್ರತಿಭಟಿಸಿ ತಮ್ಮ ಮಹಾಮಂತ್ರಿ ಪದವಿಗೆ ರಾಜೀನಾಮೆ ನೀಡ್ತಾರೆ. ಅವರು ಕಲ್ಯಾಣವನ್ನ ತೊರೆದು ಕೂಡಲ ಸಂಗಮಕ್ಕೆ ಪ್ರಯಾಣ ಬೆಳೆಸ್ತಾರೆ.
ಅವರು ಹೋಗುವ ಮುನ್ನ ಶರಣರಿಗೆ ಧೈರ್ಯ ತುಂಬುತ್ತಾರೆ ಮತ್ತು ವಚನ ಸಾಹಿತ್ಯವನ್ನ ಉಳಿಸಿಕೊಳ್ಳಲು ಮಾರ್ಗದರ್ಶನ ನೀಡ್ತಾರೆ. ಈ ಮಧ್ಯೆ ಕಲ್ಯಾಣದಲ್ಲಿ ನಡೆದ ಗಲಭೆಗಳ ನಡುವೆ ಬಿಜ್ಜಳ ರಾಜನ ಕೊಲೆ ಆಗುತ್ತೆ. ಇದು ಶರಣರ ಮೇಲೆ ಸೈನ್ಯದ ಆಕ್ರಮಣಕ್ಕೆ ಕಾರಣ ಆಗುತ್ತೆ. ಸೈನ್ಯವು ಶರಣರ ಮೇಲೆರಗಿದಾಗ ಅವರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ವಚನ ಸಾಹಿತ್ಯವನ್ನ ಪ್ರೀತಿಸುತ್ತಾರೆ. ಮಡಿವಾಳ ಮಾಚಿದೇವ ಚೆನ್ನಬಸವಣ್ಣನವರ ನೇತೃತ್ವದಲ್ಲಿ ವಚನಗಳ ಕಟ್ಟುಗಳನ್ನ ಹೊತ್ತು ಕಾಡು ಮೇಡುಗಳ ಮೂಲಕ ಪಲಾಯನ ಮಾಡ್ತಾರೆ. ಅನೇಕ ಶರಣರು ಉತ್ತರ ಕನ್ನಡದ ಉಳಿವಿಗೆ ತೆರಳಿ ಅಲ್ಲಿ ಆಶ್ರಯ ಪಡೀತಾರೆ. ಕಲ್ಯಾಣದ ರಾಜಕೀಯ ಮತ್ತು ಗದ್ದಲಗಳಿಂದ ದೂರ ಸರಿದ ಬಸವಣ್ಣನವರು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮದಲ್ಲಿ ತಮ್ಮ ಇಷ್ಟ ದೈವ ಕೂಡಲ ಸಂಗಮ ದೇವರ ಧ್ಯಾನದಲ್ಲಿ ಮುಳುಗುತ್ತಾರೆ. ಕಲ್ಯಾಣ ಕ್ರಾಂತಿಯು ವಿಫಲವಾಗುತ್ತೆ ಎಂದು ಕೆಲವರು ಭಾವಿಸಬಹುದು. ಆದರೆ ಅದು ಬಹಳ ದೊಡ್ಡ ಯಶಸ್ಸನ್ನ ಕೂಡ ಕಂಡಿತು. ಭಾರತದಲ್ಲಿ ಮೊದಲ ಬಾರಿಗೆ ಜಾತಿ ವ್ಯವಸ್ಥೆಯ ವಿರುದ್ಧ ಸಂಘಟಿತ ಹೋರಾಟ ನಡೆಯಿತು. ಕಲ್ಯಾಣದಿಂದ ಚದುರಿದ ಶರಣರು ನಾಡಿನ ಉದ್ದಗಲಕ್ಕೂ ಬಸವಣ್ಣನವರ ತತ್ವಗಳನ್ನ ಮತ್ತು ವಚನಗಳನ್ನ ಹರಡುತ್ತಾರೆ. ಮನುಷ್ಯತ್ವವೇ ಶ್ರೇಷ್ಠ ಎಂಬ ಮೌಲ್ಯವು ಸಮಾಜದಲ್ಲಿ ಆಳವಾಗಿ ಬೇರಿತ್ತು. ಬಸವಣ್ಣನವರು ಜಗತ್ತಿಗೆ ನೀಡಿದ ಅತಿದೊಡ್ಡ ಸಂದೇಶ ಏನು ಅಂದ್ರೆ ದಯೆ. ದಯವಿಲ್ಲದ ಧರ್ಮ ಅದಾವುದಯ್ಯ ಎಂಬ ಅವರ ಪ್ರಶ್ನೆ ಇಂದಿಗೂ ಪ್ರಸ್ತುತ. ಮಾನವ ಕುಲ ಒಂದೇ ಎಂಬ ಭಾವನೆಯನ್ನ ಪ್ರತಿಯೊಬ್ಬರಲ್ಲೂ ಮೂಡಿಸಿದ ಅವರು ವಿಶ್ವ ಗುರುವಾಗಿ ಎಂದಿಗೂ ಅಮರ. ಅವರ ತತ್ವಗಳನ್ನ ಪಾಲಿಸೋಣ, ಸಮಾನತೆಯ ಸಮಾಜವನ್ನ ನಿರ್ಮಿಸೋಣ. ಇನ್ನು ಅವರ ಪ್ರಸಿದ್ಧ ವಚನಗಳು ಯಾವ್ಯಾವು, ಅವರು ರಚನೆ ಮಾಡಿರ್ತಕ್ಕಂತಹ ವಚನಗಳು ಯಾವ್ಯಾವು ಅನ್ನೋದನ್ನ ಕೂಡ ನೋಡಿ ತಿಳಿದುಕೊಳ್ಳೋಣ. ಇನ್ನು ಅವರು ಸ್ಥಾಪಿಸಿದ ಅನುಭವ ಮಂಟಪ ಏನಿದೆ, ಇದು ಧರ್ಮ ಪ್ರಚಾರ ಮಾಡ್ತಾರೆ. ಈ ಒಂದು ಅನುಭವ ಮಂಟಪದ ಮುಖಾಂತರ ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರಾಗಿ ಅದರ ನೇತೃತ್ವವನ್ನ ವಹಿಸ್ತಾರೆ. ಎಲ್ಲರ ಮನೆ ಮನಗಳ ಬಾಗಿಲಿಗೂ ಧರ್ಮಗಂಗೆ ಹರಿಯುವಂತೆ ಮಾಡ್ತಾರೆ. ಇಷ್ಟಲಿಂಗವೆಂಬ ಗುಣಲಾಂಛನವನ್ನ ಧರಿಸಿ ಎಲ್ಲಾ ಶರಣ ಬಂಧುಗಳನ್ನ ಸಮಾನವಾದ ಭಾವದಿಂದ ಕಾಣ್ತಾರೆ. ಅನುಭವ ಮಂಟಪವೆಂಬುದು ಮಂಟಪವಲ್ಲ, ಅದು ಎಲ್ಲಾ ಜಾತಿ ಧರ್ಮ, ಸ್ತ್ರೀ ಪುರುಷ, ಬಡವ ಶ್ರೀಮಂತ, ಆಳು ಒಡೆಯ, ಅಕ್ಷರಸ್ಥ ಅನಕ್ಷರಸ್ಥ ಎಂಬ ಭೇದ ಭಾವಗಳಿಲ್ಲದೆ ಎಲ್ಲವನ್ನೂ ಒಳಗೊಂಡಿದ್ದಂತಹ ಮಹಾವೇದಿಕೆಯಾಗಿತ್ತು. ಅಲ್ಲಿ ಸಮಾಜೋದ್ಧಾರದ ವಿಚಾರ ಮಂಥನ ನಡೀತಾ ಇತ್ತು. ಅವರವರ ಅನುಭವವನ್ನ ವಚನಗಳ ಮೂಲಕ ಅಭಿವ್ಯಕ್ತಪಡಿಸ್ತಾ ಇದ್ರು. ಹುಟ್ಟಿನಿಂದ ಬ್ರಾಹ್ಮಣರಾಗಿ ಸಂಸ್ಕಾರದಿಂದ ಶರಣರಾದ ಮಧುವರಸರ ಮಗಳನ್ನ ಹುಟ್ಟಿನಿಂದ ಸಮಗಾರರಾಗಿ ಸಂಸ್ಕಾರದಿಂದ ಶರಣರಾದ ಹರಳಯ್ಯನವರ ಮಗನಿಗೆ ಕೊಟ್ಟು ವಿವಾಹ ಮಾಡಲು ಪ್ರೇರಣೆಯನ್ನ ನೀಡ್ತಾರೆ. ಈ ವಿವಾಹದಿಂದಲೇ ಸಂಪ್ರದಾಯವಾದಿಗಳು ಸಿಡಿದೆದ್ದು ಬಿಜ್ಜಳ ಮಹಾರಾಜನನ್ನ ಪ್ರೇರೇಪಿಸಿ ಧರ್ಮಗುರು ಬಸವಣ್ಣನವರಿಗೆ ಗಡೀಪಾರು ಮಾಡುವಂತೆ ಗಡೀಪಾರು ಶಿಕ್ಷೆ ನೀಡುವಂತೆ ಮಾಡ್ತಾರೆ. ಈ ಅಣ್ಣನವರು ಗಡೀಪಾರು ಶಿಕ್ಷೆ ಸ್ವೀಕರಿಸಿ ಕಲ್ಯಾಣದಿಂದ ಹೊರಟ ನಂತರ ಹರಳಯ್ಯ ಮಧುವರಸರ ಶೀಲವಂತರ ಬಂಧನವಾಗಿ ಅವರು ವರ್ಣಾನಂತರ ವಿವಾಹದಲ್ಲಿ ಭಾಗಿಯಾದುದಕ್ಕಾಗಿ ಕಣ್ಣು ಕೀಲಿಸುವ ಶಿಕ್ಷೆ, ಹೊಟ್ಟೆ ಶಿಕ್ಷೆಗೆ ಒಳಗಾಗಿ ಪ್ರಾಣ ಬಿಡಬೇಕಾಗುತ್ತೆ. ಜಾತಿವಾದಿಗಳು ವಚನ ಸಾಹಿತ್ಯವನ್ನ ನಾಶ ಮಾಡಲು ಸನ್ನದ್ಧರಾದಾಗ ವೀರಮಾತೆ ಅಕ್ಕನಾಗಲಾಂಬಿಕೆ, ಚಿನ್ಮಯಜ್ಞಾನಿ ಚೆನ್ನಬಸವಣ್ಣ, ವೀರ ಗಣಾಚಾರಿ ಮಡಿವಾಳ ಮಾಚಯ್ಯನವರು ವೀರಾಗ್ರಣಿಗಳಾಗಿ ಕಾದಾಡಿ ವಚನ ವಾಗ್ಮಯ ನಿಧಿಯನ್ನ ಉಳಿಸಿಕೊಳ್ತಾರೆ. ಅಂದಿಂದ ನಮ್ಮೆಲ್ಲರ ಕರ್ನಾಟಕದ ಭಾರತದ ವಿಶ್ವದ ಹೆಮ್ಮೆಯ ಆಸ್ತಿಯಾಗಿದೆ ಈ ವಚನಗಳು. ಇನ್ನು ಬಸವಣ್ಣನವರು ಇಷ್ಟಲಿಂಗದ ಪರಿಕಲ್ಪನೆ ಮತ್ತು ಅದರ ಮಹತ್ವ ಹಾಗೂ ಶಕ್ತಿ ವಿಶಿಷ್ಟಾದ್ವೈತದ ಬಗ್ಗೆ ಕೂಡ ಅವರು ಹೀಗೆ ಹೇಳ್ತಾರೆ. ಬಸವಣ್ಣನ ಉದರದಲ್ಲಿ ಹುಟ್ಟಿದ ಲಿಂಗ ಎಂದು ಚೆನ್ನಬಸವಣ್ಣನವರು ಹೇಳ್ತಾರೆ. ಬಸವಣ್ಣನವರೇ ಇಷ್ಟಲಿಂಗದ ಜನಕರು ಎಂಬುದನ್ನ ಅಲ್ಲಮಪ್ರಭು, ಸಿದ್ದರಾಮ, ಅಕ್ಕ ಮಹಾದೇವಿ ಮುಂತಾದವರು ಕೂಡ ಸೂಚಿಸ್ತಾರೆ. ಲಿಂಗ ಭೇದ, ವರ್ಣಭೇದ ಮತ್ತು ವರ್ಗ ಭೇದವನ್ನ ಕಳೆದು ಸಮರತಿ, ಸಮಕಲೆ ಮತ್ತು ಸುಖದ ಅರಿವು ಮೂಡಿಸಲಕ್ಕಾಗಿಯೇ ಇರುವಂತಹದ್ದು ಎಂಬುದನ್ನ ಬಸವಣ್ಣ ಅವರು ಸ್ಪಷ್ಟಪಡಿಸ್ತಾರೆ. ಇನ್ನು ಬಸವಣ್ಣನವರ ಪ್ರಸಿದ್ಧ ವಚನಗಳು ಯಾವ್ಯಾವು ಅಂದ್ರೆ, ಉಳ್ಳವರು ಶಿವಾಲಯ ಮಾಡುವರು, ದಯವಿಲ್ಲದ ಧರ್ಮ ಅದಾವುದು, ಕಳ್ಳ ನಾಗರ ಕಂಡರೆ ಹಾಲನೆರೆ ಎಂಬರು, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಇವನಾರವ ಹೀಗೆ ವಚನಗಳನ್ನ ನಾವು ಬಸವಣ್ಣನವರ ವಚನಗಳನ್ನ ಇಂದಿಗೂ ಕೂಡ ತುಂಬಾ ಇಷ್ಟಪಟ್ಟು ಕೇಳ್ತೀವಿ.